2024ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟಕ್ಕೇರಿತು. ಸ್ಮೃತಿ ಮಂದಾನ ನಾಯಕತ್ವದ ಸಿಂಹಿಣಿಯರು ಟ್ರೋಫಿಗೆ ಮುತ್ತಿಕ್ಕಿದ್ರು. ಆವತ್ತು ಪಂದ್ಯದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದು ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್. ಉತ್ತರ ಕರ್ನಾಟಕದ ಈ ಹುಡುಗಿ ಆರ್ಸಿಬಿ ಗೆಲುವಿನ ರೂವಾರಿಯಾಗಿದ್ರು. ಆರ್ಸಿಬಿಗೆ ಕಪ್ ಬರ ನೀಗಿಸಿದ್ದು ಕೂಡ ಇದೇ ಶ್ರೇಯಾಂಕ ಪಾಟೀಲ್ ಬೌಲಿಂಗ್. ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟಕ್ಕೇರಿದ ಬಳಿಕ ಕರ್ನಾಟಕದಲ್ಲಿ ಟಗರು ಪುಟ್ಟಿ ಅಂತಾನೆ ಫೇಮಸ್ ಆಗಿದ್ದಾರೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿ ಪರ ಗಮನ ಸೆಳೆದಿದ್ದ ಶ್ರೇಯಾಂಕ ಪಾಟೀಲ್ ನಂತರ ಭಾರತ ತಂಡಕ್ಕೂ ಕೂಡ ಎಂಟ್ರಿ ಕೊಟ್ಟಿದ್ರು. ಇದಕ್ಕೂ ಮುನ್ನ ಅಂಡರ್-19 ಏಷ್ಯಾ ಕಪ್ನಲ್ಲಿ ಟೂರ್ನಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ರು. ಆದರೆ ಈಗ ಬ್ರಿಸ್ಟನ್ನಲ್ಲಿ ಬಿಗ್ ಬ್ಯಾಶ್ ಟೂರ್ನಿಗೆ ಶ್ರೇಯಾಂಕ ಪಾಟೀಲ್ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿರೋದು ಭಾರಿ ಅಚ್ಚರಿ ಮೂಡಿಸಿದೆ. ಅಕ್ಟೋಬರ್ 27ರಂದು ಬ್ರಿಸ್ಟನ್ನಲ್ಲಿ ಬಿಗ್ ಬ್ಯಾಶ್ ಟೂರ್ನಿಗೆ ಚಾಲನೆ ಸಿಗಲಿದೆ. ಮೊದಲ ಪಂದ್ಯದಲ್ಲಿ ಆಡಿಲೇಡ್ ಸ್ಟ್ರೈಕರ್ಸ್ ಮತ್ತು ಬ್ರಿಸ್ಟನ್ ಹೀಟ್ ತಂಡಗಳು ಸೆಣಸಲಿವೆ. ಆದರೆ ಮಹಿಳಾ ಬಿಗ್ ಬ್ಯಾಶ್ ಲೀಗ್ ಆಕ್ಷನ್ನಲ್ಲಿ ಇಬ್ಬರು ಸ್ಟಾರ್ ಆಟಗಾರ್ತಿಯರೇ ಅನ್ಸೋಲ್ಡ್ ಆಗಿದ್ದಾರೆ. ಟೀಮ್ ಇಂಡಿಯಾದ ಮಹಿಳಾ ತಂಡದ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಹಾಗೆ ಸ್ಪಿನ್ನರ್ ಶ್ರೇಯಾಂಕ ಪಾಟೀಲ್ ಅನ್ಸೋಲ್ಡ್ ಆಗಿದ್ದಾರೆ. ಕಳೆದ 5 ಸೀಸನ್ಗಳಿಂದ ಹರ್ಮನ್ ಪ್ರೀತ್ ಕೌರ್ ಬಿಗ್ ಬ್ಯಾಶ್ ಟೂರ್ನಿಯ ಭಾಗವಾಗಿದ್ದರು. ಆದರೆ ಈ ಬಾರಿ ಅನ್ಸೋಲ್ಡ್ ಆಗಿದ್ದಾರೆ. WPLನಲ್ಲಿ ಆರ್ಸಿಬಿ ಪರ ಮಿಂಚಿದ್ದ ಶ್ರೇಯಾಂಕ ಪಾಟೀಲ್ ಖರೀದಿಗೂ ಕೂಡ ಯಾವುದೇ ತಂಡ ಮುಂದಾಗಿಲ್ಲ. ಹರ್ಮನ್ ಪ್ರೀತ್ ಕೌರ್ ಅವರು ಈ ಟೂರ್ನಿಯಲ್ಲಿ ಮೆಲ್ಬರ್ನ್ ತಂಡದ ಭಾಗವಾಗಿದ್ದರು. 2023ರ ಮಹಿಳಾ IPLನಲ್ಲಿ ಮುಂಬೈ ಇಂಡಿಯನ್ಸ್ಗೆ ಚೊಚ್ಚಲ ಮಹಿಳಾ IPL ಟ್ರೋಫಿಯನ್ನು ತಂದುಕೊಟ್ಟ ನಾಯಕಿ ಆಗಿದ್ರೂ ಕೂಡ ಈ ಬಾರಿ ಚಾನ್ಸ್ ಸಿಕ್ಕಿಲ್ಲ. ಆದರೆ ಮಹಿಳೆಯರ ಬಿಗ್ ಬ್ಯಾಶ್ ಲೀಗ್ಗೆ ಭಾರತದ ಮಹಿಳೆಯರ ಕ್ರಿಕೆಟ್ ತಂಡದ ಉಪನಾಯಕಿ ಸ್ಮೃತಿ ಮಂದಾನ ಸೇರಿ ಒಟ್ಟು 6 ಮಂದಿ ಭಾರತೀಯ ಆಟಗಾರ್ತಿಯರನ್ನು ವಿವಿಧ ತಂಡಗಳಿಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಆಡಿಲೇಡ್ ಸ್ಟ್ರೈಕರ್ ತಂಡದ ಜೊತೆ ಸ್ಮೃತಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಹಾಗೆ ಹೇಮಲತಾ ಇದೇ ಮೊದಲ ಬಾರಿಗೆ ಬಿಗ್ ಬ್ಯಾಶ್ ಆಡ್ತಾ ಇದ್ದು ಆರಂಭಿಕ ಬ್ಯಾಟರ್ ಕೈಬಿಟ್ಟಿರೋದ್ರಿಂದ ಪರ್ತ್ ಸ್ವಾಚರ್ಸ್ ತಂಡ ಚಾನ್ಸ್ ನೀಡಿದೆ. ಇನ್ನು ವಿಕೆಟ್ ಕೀಪರ್ ಯಸ್ತಿಕಾ ಭಾಟಿಯಾ ಸಹ WBBLಗೆ ಪದಾರ್ಪಣೆ ಮಾಡ್ತಾ ಇದ್ದು ಮೆಲ್ಬರ್ನ್ ಸ್ಟಾರ್ಸ್ ತಂಡದ ಪರ ಆಡಲಿದ್ದಾರೆ. ಭಾರತ ರಾಷ್ಟ್ರೀಯ ತಂಡದ ಸಹ ಆಟಗಾರ್ತಿ ದೀಪ್ತಿ ಶರ್ಮಾ ಸಹ ಇದೇ ತಂಡದಲ್ಲಿದ್ದಾರೆ. ಬ್ರಿಸ್ಟನ್ ಹೀಟ್ ತಂಡ ಭಾರತದ ಶಿಖಾ ಪಾಂಡೆ ಅವರನ್ನು ತಂಡಕ್ಕೆ ಸೇರಿಸಿಕೊಂಡಿದೆ. ಬ್ರಿಸ್ಟನ್ ತಂಡದ ವೇಗದ ಬೌಲಿಂಗ್ ಪಡೆಗೆ ಬಲ ತುಂಬಲಿರುವ ಶಿಖಾ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಸಹ ಮಾಡಲಿದ್ದಾರೆ. ಮಹಿಳೆಯರ T20 ವಿಶ್ವಕಪ್ ಟೂರ್ನಿಗೆ ಆಯ್ಕೆ ಮಾಡಲಾಗಿರುವ ಭಾರತ ತಂಡದಲ್ಲಿ ಸ್ಥಾನ ಪಡೆಯದ ಶಿಖಾ ಸಂಪೂರ್ಣ ಬಿಗ್ ಬ್ಯಾಶ್ ಟೂರ್ನಿಯಲ್ಲಿ ಆಡಲಿದ್ದಾರೆ. ಇದೇ ತಂಡದಲ್ಲಿ ಜೆಮಿಮಾ ರಾಡ್ರಿಗಸ್ ಸಹ ಇದ್ದಾರೆ. ಇನ್ನು ಕಳೆದ WPL ಫೈನಲ್ನಲ್ಲಿ ಡೆಲ್ಲಿ ವಿರುದ್ಧದ ಫೈನಲ್ ಮ್ಯಾಚ್ನಲ್ಲಿ 3.3 ಓವರ್ಗಳನ್ನು ಬೌಲ್ ಮಾಡಿದ್ದ ಶ್ರೇಯಾಂಕ ಪಾಟೀಲ್ ಕೇವಲ 12 ರನ್ಗಳನ್ನು ಮಾತ್ರ ನೀಡಿ 4 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ವಿಶೇಷ ಅಂದರೆ ಈ 4 ವಿಕೆಟ್ಗಳೊಂದಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ 2 ಬಾರಿ 4 ವಿಕೆಟ್ ಪಡೆದ ದಾಖಲೆಯೊಂದು ಶ್ರೇಯಾಂಕ ಹೆಸರಿಗೆ ಸೇರ್ಪಡೆಯಾಗಿತ್ತು. ಅಂದರೆ ಶ್ರೇಯಾಂಕ ಅವರನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ಆಟಗಾರ್ತಿ WPLನಲ್ಲಿ 2 ಬಾರಿ 4 ವಿಕೆಟ್ ಕಬಳಿಸಿರಲಿಲ್ಲ. 8 ಪಂದ್ಯಗಳಲ್ಲಿ ಬರೋಬ್ಬರಿ 13 ವಿಕೆಟ್ ಪಡೆದು ಈ ಟೂರ್ನಿಯ ಹೈಯೆಸ್ಟ್ ವಿಕೆಟ್ ಟೇಕರ್ ಅಂತ ಅನಿಸಿಕೊಂಡಿದ್ರು. ಪರ್ಪಲ್ ಕ್ಯಾಪ್ ಕೂಡ ಪಡೆದಿದ್ರು. ಬಟ್ ಬೌಲಿಂಗ್ ವಿಭಾಗದಲ್ಲಿ ಸಾಕಷ್ಟು ಹಿಡಿತ ಹೊಂದಿದ್ರೂ ಕೂಡ ಶ್ರೇಯಾಂಕ ಪಾಟೀಲ್ ಅನ್ಸೋಲ್ಡ್ ಆಗಿರೋದು ಈಗ ಅಚ್ಚರಿಗೆ ಕಾರಣ ಆಗಿದೆ.